ಈ ರೀತಿ ಮಾಡಬೇಕು ಅಂತ ಯುವಕರನ್ನ ಎತ್ತಿ ಕಟ್ಟಿ ಅವರ ತಲೆ ಕೆಡಿಸಿ ಈ ರೀತಿ ಕೆಲಸವನ್ನ ಮಾಡಿಸಿದ ಕಿಂಗ್ ಪಿನ್ ಒಬ್ಬ ಇದ್ದಾನೆ. 5-6 ಮುಸ್ಲಿಂ ಯುವಕರ ಗುಂಪು ಈ ರೀತಿ ಪೂರ್ವ ನಿಯೋಜಿತವಾಗಿ ಪ್ಲಾನ್ ಮಾಡಿಕೊಂಡು ಈ ರೀತಿ ಮಾಡಿದೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಕಲ್ಲು ತೂರೋದಕ್ಕೆ ಮತಾಂಧ ಮನಸ್ಥಿತಿಯೇ ಕಾರಣ ಆಯ್ತಾ? ಗಣೇಶ ಮೆರವಣಿಗೆ ಮೇಲೆ ಕಲ್ಲು ತೂರಬೇಕು ಅನ್ನೋ ಮತಾಂಧ ಮನಸ್ಥಿತಿ. ಯಾರು ಆ ಕಿಂಗ್ ಪಿನ್? ಇರ್ಫಾನ್. ಯುವಕರನ್ನ ಎತ್ತಿಕಟ್ಟಿ ಗಲಾಟೆ ಮಾಡಿಸಿದ್ದು ಇರ್ಫಾನ್ ಅಂತ ಹೇಳಲಾಗಿದೆ. ನೋಡಿ, ಈತನೇ ಇರ್ಫಾನ್ ಅಂತ ಹೇಳಲಾಗಿದೆ. ಈತ ಮತಾಂಧ ಮನಸ್ಥಿತಿಯಿಂದಾಗಿ 4-5 ಮುಸ್ಲಿಂ ಯುವಕರನ್ನ ಎತ್ತಿಕಟ್ಟಿ ಎಲ್ಲ ವ್ಯವಸ್ಥೆ ಮಾಡಿಕೊಂಡು ಈ ರೀತಿ ಷಡ್ಯಂತ್ರ ರೂಪಿಸಿದ್ದ ಅಂತ ಹೇಳಲಾಗ್ತಾ ಇದೆ. ಗಣೇಶ ಮೆರವಣಿಗೆ ಮೇಲೆ ಕಲ್ಲು ತೂರಾಟ ಮಾಡಬೇಕು ಅಂತ ಈತ ಷಡ್ಯಂತ್ರ ರೂಪಿಸಿದ್ದ, ತಂತ್ರ ರೂಪಿಸಿದ್ದ. ಇಲ್ಲಿ ಬಂದ ತಕ್ಷಣ ಹಿಂಗೆ ಲೈಟ್ ಆಫ್ ಮಾಡಿಸಿ ಈ ತರ ಹೊಡಿಬೇಕು ಅಂತೆಲ್ಲ ಪ್ಲಾನ್ ಮಾಡಿದ್ದ ಅನ್ನೋಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ತನಿಖೆಯಿಂದ ಇದು ಖಚಿತಗೊಳ್ಳಬೇಕಾಗತ್ತೆ, ಪೊಲೀಸ್ ತನಿಖೆಯಿಂದ. ನೋಡ್ತಾ ಇದ್ದೀವಿ, ಮದ್ದೂರು ಮಹಾಭಾರತಕ್ಕೆ ಕಾರಣನಾದ ವ್ಯಕ್ತಿ ಈತನೇನಾ? ಇರ್ಫಾನ್. ಈತನೇ ಯುವಕರನ್ನ ಅವ್ರಿಗೆ ತಲೆ ತಿರುಗಿಸಿ ಅವ್ರನ್ನ ಎತ್ತಿ ಕಟ್ಟಿ ಕಲ್ಲೊಡಿಬೇಕು ಅಂತ ಪ್ಲಾನ್ ಮಾಡಿಸಿದ್ದು ಅಂತ ಹೇಳಲಾಗ್ತಾ ಇದೆ. ಏನ್ ಪಡ್ಕೊಂಡ ಈತ ಇಂಥದ್ದೆಲ್ಲ ಮಾಡಿ? ಸಮಾಜದಲ್ಲಿ ಒಂದಿಷ್ಟು ಶಾಂತಿ ಭಂಗ, ಅವ್ರ ಕಡೆಯವ್ರಿಗೊಂದಿಷ್ಟು ಹಾನಿ, ಇವ್ರ ಕಡೆಯವ್ರಿಗೊಂದಿಷ್ಟು ಹಾನಿ, 21 ಜನ ಜೈಲಿಗೆ ಹೋಗ್ಬೇಕೀಗ. ಬೇಕಿತ್ತ ಇಂಥವೆಲ್ಲ? ಇಂಥವ್ ಮಾಡ್ಕೊಂಡು ಏನ್ ಮಾಡಕ್ ಹೊರಟಿದ್ದಾರೆ ಇವರು? ಭಾರತನ ಪಾಕಿಸ್ತಾನ ಮಾಡಕ್ ಹೊರಟಿದಾರ ಇಂಥವೆಲ್ಲ ಮಾಡ್ಕೊಂಡು? ಪಾಕಿಸ್ತಾನದಲ್ಲಿ ಏನಿದೆ ಇವತ್ತು? ಏನಿದೆ? ಅಲ್ಲಿ ಅನ್ನ ಇಲ್ಲ, ನೀರಿಲ್ಲ, ಸಾಯ್ತಾ ಇದಾರೆ ಜನಗಳು. ಇಲ್ಲಿ ಸುಖವಾಗಿರೋದನ್ನ, ಇರೋ ನೆಮ್ಮದಿನ ಹಿಡ್ಕೊಳ್ಳೋದ್ ಬಿಟ್ಟು ಯಾಕೆ ಹಿಂಗ್ ಮಾಡ್ತಾರೆ ಅನ್ನೋಂಥದ್ದೇ ಅರ್ಥ ಆಗಲ್ಲ. ಒಂದ್ ಸಮಾಜ ಅಂದ್ಮೇಲೆ ಎಲ್ಲರೂ ಒಟ್ಟಿಗೆ ಬದುಕಬೇಕಲ್ವಾ? ಯಾಕೆ ಇಂಥ ಕೆಲಸಕ್ಕೆ ಇರ್ಫಾನ್ ಮುಂದಾದ ಗೊತ್ತಿಲ್ಲ. ಒಟ್ನಲ್ಲಿ ಗಣೇಶ ಮೆರವಣಿಗೆ ಮೇಲೆ ಕಲ್ಲು ತೂರಾಟದ ಕಿಂಗ್ ಪಿನ್ ಈತ ಅಂತ ಹೇಳಲಾಗ್ತಾ ಇದೆ. ಯಾರೀತ ಇರ್ಫಾನ್ ಅಂತ ನೋಡೋದಾದ್ರೆ, ಈತ ಮದ್ದೂರ್ನವನಲ್ಲ, ಚನ್ನಪಟ್ಟಣ ಮೂಲದ ವ್ಯಕ್ತಿ ಅಂತ ಹೇಳಲಾಗ್ತಾ ಇದೆ. ಹಲವು ವರ್ಷಗಳಿಂದ ಮದ್ದೂರಿನಲ್ಲಿ ವಾಸ ಇದ್ದಾನೆ ಈತ. ಚನ್ನಪಟ್ಟಣದವನು ಮದ್ದೂರಲ್ಲಿ ಬಂದು ವಾಸ ಇದ್ದಾನೆ ಅಂತ ಹೇಳಲಾಗ್ತಾ ಇದೆ. ತನ್ನ ಸ್ನೇಹಿತ ಗಲಾಟೆ ಮಾಡಿಸಿದ ಕಿಂಗ್ ಪಿನ್ ಒಬ್ಬ ಇದ್ದಾನೆ. ಈ ರೀತಿ ಮಾಡಬೇಕು ಅಂತ ಯುವಕರನ್ನ ಎತ್ತಿ ಕಟ್ಟಿ ಅವರ ತಲೆ ಕೆಡಿಸಿ ಈ ರೀತಿ ಕೆಲಸವನ್ನ ಮಾಡಿಸಿದ ಕಿಂಗ್ ಪಿನ್ ಒಬ್ಬ ಇದ್ದಾನೆ. 5-6 ಮುಸ್ಲಿಂ ಯುವಕರ ಗುಂಪು ಈ ರೀತಿ ಪೂರ್ವ ನಿಯೋಜಿತವಾಗಿ ಪ್ಲಾನ್ ಮಾಡಿಕೊಂಡು ಈ ರೀತಿ ಮಾಡಿದೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಕಲ್ಲು ತೂರೋದಕ್ಕೆ ಮತಾಂಧ ಮನಸ್ಥಿತಿಯೇ ಕಾರಣ ಆಯ್ತಾ? ಗಣೇಶ ಮೆರವಣಿಗೆ ಮೇಲೆ ಕಲ್ಲು ತೂರಬೇಕು ಅನ್ನೋ ಮತಾಂಧ ಮನಸ್ಥಿತಿ. ಯಾರು ಆ ಕಿಂಗ್ ಪಿನ್? ಇರ್ಫಾನ್. ಯುವಕರನ್ನ ಎತ್ತಿಕಟ್ಟಿ ಗಲಾಟೆ ಮಾಡಿಸಿದ್ದು ಇರ್ಫಾನ್ ಅಂತ ಹೇಳಲಾಗಿದೆ. ನೋಡಿ, ಈತನೇ ಇರ್ಫಾನ್ ಅಂತ ಹೇಳಲಾಗಿದೆ. ಈತ ಮತಾಂಧ ಮನಸ್ಥಿತಿಯಿಂದಾಗಿ 4-5 ಮುಸ್ಲಿಂ ಯುವಕರನ್ನ ಎತ್ತಿ ಕಟ್ಟಿ ಎಲ್ಲ ವ್ಯವಸ್ಥೆ ಮಾಡಿಕೊಂಡು ಈ ರೀತಿ ಷಡ್ಯಂತ್ರ ರೂಪಿಸಿದ್ದ ಅಂತ ಹೇಳಲಾಗ್ತಾ ಇದೆ. ಗಣೇಶ ಮೆರವಣಿಗೆ ಮೇಲೆ ಕಲ್ಲು ತೂರಾಟ ಮಾಡಬೇಕು ಅಂತ ಈತ ಷಡ್ಯಂತ್ರ ರೂಪಿಸಿದ್ದ, ತಂತ್ರ ರೂಪಿಸಿದ್ದ. ಇಲ್ಲಿ ಬಂದ ತಕ್ಷಣ ಹಿಂಗೆ ಲೈಟ್ ಆಫ್ ಮಾಡಿಸಿ ಈ ತರ ಹೊಡಿಬೇಕು ಅಂತೆಲ್ಲ ಪ್ಲಾನ್ ಮಾಡಿದ್ದ ಅನ್ನೋಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ತನಿಖೆಯಿಂದ ಇದು ಖಚಿತಗೊಳ್ಳಬೇಕಾಗತ್ತೆ, ಪೊಲೀಸ್ ತನಿಖೆಯಿಂದ. ನೋಡ್ತಾ ಇದ್ದೀವಿ, ಮದ್ದೂರು ಮಹಾಭಾರತಕ್ಕೆ ಕಾರಣನಾದ ವ್ಯಕ್ತಿ ಈತನೇನಾ? ಇರ್ಫಾನ್. ಈತನೇ ಯುವಕರನ್ನ ಅವ್ರಿಗೆ ತಲೆ ತಿರುಗಿಸಿ ಅವ್ರನ್ನ ಎತ್ತಿ ಕಟ್ಟಿ ಕಲ್ಲೊಡಿಬೇಕು ಅಂತ ಪ್ಲಾನ್ ಮಾಡಿಸಿದ್ದು ಅಂತ ಹೇಳಲಾಗ್ತಾ ಇದೆ. ಏನ್ ಪಡ್ಕೊಂಡ ಈತ ಇಂಥದ್ದೆಲ್ಲ ಮಾಡಿ? ಸಮಾಜದಲ್ಲಿ ಒಂದಿಷ್ಟು ಶಾಂತಿ ಭಂಗ, ಅವ್ರ ಕಡೆಯವ್ರಿಗೊಂದಿಷ್ಟು ಹಾನಿ, ಇವ್ರ ಕಡೆಯವ್ರಿಗೊಂದಿಷ್ಟು ಹಾನಿ, 21 ಜನ ಜೈಲಿಗೆ ಹೋಗ್ಬೇಕೀಗ. ಬೇಕಿತ್ತ ಇಂಥವೆಲ್ಲ? ಇಂಥವ್ ಮಾಡ್ಕೊಂಡು ಏನ್ ಮಾಡಕ್ ಹೊರಟಿದ್ದಾರೆ ಇವರು? ಭಾರತನ ಪಾಕಿಸ್ತಾನ ಮಾಡಕ್ ಹೊರಟಿದಾರ ಇಂಥವೆಲ್ಲ ಮಾಡ್ಕೊಂಡು? ಪಾಕಿಸ್ತಾನದಲ್ಲಿ ಏನಿದೆ ಇವತ್ತು? ಏನಿದೆ? ಅಲ್ಲಿ ಅನ್ನ ಇಲ್ಲ, ನೀರಿಲ್ಲ, ಸಾಯ್ತಾ ಇದಾರೆ ಜನಗಳು. ಇಲ್ಲಿ ಸುಖವಾಗಿರೋದನ್ನ, ಇರೋ ನೆಮ್ಮದಿನ ಹಿಡ್ಕೊಳ್ಳೋದ್ ಬಿಟ್ಟು ಯಾಕೆ ಹಿಂಗ್ ಮಾಡ್ತಾರೆ ಅನ್ನೋಂಥದ್ದೇ ಅರ್ಥ ಆಗಲ್ಲ. ಒಂದ್ ಸಮಾಜ ಅಂದ್ಮೇಲೆ ಎಲ್ಲರೂ ಒಟ್ಟಿಗೆ ಬದುಕಬೇಕಲ್ವಾ? ಯಾಕೆ ಇಂಥ ಕೆಲಸಕ್ಕೆ ಇರ್ಫಾನ್ ಮುಂದಾದ ಗೊತ್ತಿಲ್ಲ. ಒಟ್ನಲ್ಲಿ ಗಣೇಶ ಮೆರವಣಿಗೆ ಮೇಲೆ ಕಲ್ಲು ತೂರಾಟದ ಕಿಂಗ್ ಪಿನ್ ಈತ ಅಂತ ಹೇಳಲಾಗ್ತಾ ಇದೆ. ಯಾರೀತ ಇರ್ಫಾನ್ ಅಂತ ನೋಡೋದಾದ್ರೆ, ಈತ ಮದ್ದೂರ್ನವನಲ್ಲ, ಚನ್ನಪಟ್ಟಣ ಮೂಲದ ವ್ಯಕ್ತಿ ಅಂತ ಹೇಳಲಾಗ್ತಾ ಇದೆ. ಹಲವು ವರ್ಷಗಳಿಂದ ಮದ್ದೂರಿನಲ್ಲಿ ವಾಸ ಇದ್ದಾನೆ ಈತ. ಚನ್ನಪಟ್ಟಣದವನು ಮದ್ದೂರಲ್ಲಿ ಬಂದು ವಾಸ ಇದ್ದಾನೆ ಅಂತ ಹೇಳಲಾಗ್ತಾ ಇದೆ. ತನ್ನ ಸ್ನೇಹಿತ ಗಲಾಟೆ ಮಾಡಿಸಿದ ಕಿಂಗ್ ಪಿನ್ ಒಬ್ಬ ಇದ್ದಾನೆ. ಈ ರೀತಿ ಮಾಡಬೇಕು ಅಂತ ಯುವಕರನ್ನ ಎತ್ತಿ ಕಟ್ಟಿ ಅವರ ತಲೆ ಕೆಡಿಸಿ ಈ ರೀತಿ
ರೀತಿ ಕೆಲಸವನ್ನ ಮಾಡಿಸಿದ ಕಿಂಗ್ ಪಿನ್ ಒಬ್ಬ ಇದ್ದಾನೆ. 5-6 ಮುಸ್ಲಿಂ ಯುವಕರ ಗುಂಪು ಈ ರೀತಿ ಪೂರ್ವ ನಿಯೋಜಿತವಾಗಿ ಪ್ಲಾನ್ ಮಾಡಿಕೊಂಡು ಈ ರೀತಿ ಮಾಡಿದೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಕಲ್ಲು ತೂರೋದಕ್ಕೆ ಮತಾಂಧ ಮನಸ್ಥಿತಿಯೇ ಕಾರಣ ಆಯ್ತಾ? ಗಣೇಶ ಮೆರವಣಿಗೆ ಮೇಲೆ ಕಲ್ಲು ತೂರಬೇಕು ಅನ್ನೋ ಮತಾಂಧ ಮನಸ್ಥಿತಿ. ಯಾರು ಆ ಕಿಂಗ್ ಪಿನ್? ಇರ್ಫಾನ್. ಯುವಕರನ್ನ ಎತ್ತಿಕಟ್ಟಿ ಗಲಾಟೆ ಮಾಡಿಸಿದ್ದು ಇರ್ಫಾನ್ ಅಂತ ಹೇಳಲಾಗಿದೆ. ನೋಡಿ, ಈತನೇ ಇರ್ಫಾನ್ ಅಂತ ಹೇಳಲಾಗಿದೆ. ಈತ ಮತಾಂಧ ಮನಸ್ಥಿತಿಯಿಂದಾಗಿ 4-5 ಮುಸ್ಲಿಂ ಯುವಕರನ್ನ ಎತ್ತಿಕಟ್ಟಿ ಎಲ್ಲ ವ್ಯವಸ್ಥೆ ಮಾಡಿಕೊಂಡು ಈ ರೀತಿ ಷಡ್ಯಂತ್ರ ರೂಪಿಸಿದ್ದ ಅಂತ ಹೇಳಲಾಗ್ತಾ ಇದೆ. ಗಣೇಶ ಮೆರವಣಿಗೆ ಮೇಲೆ ಕಲ್ಲು ತೂರಾಟ ಮಾಡಬೇಕು ಅಂತ ಈತ ಷಡ್ಯಂತ್ರ ರೂಪಿಸಿದ್ದ, ತಂತ್ರ ರೂಪಿಸಿದ್ದ. ಇಲ್ಲಿ ಬಂದ ತಕ್ಷಣ ಹಿಂಗೆ ಲೈಟ್ ಆಫ್ ಮಾಡಿಸಿ ಈ ತರ ಹೊಡಿಬೇಕು ಅಂತೆಲ್ಲ ಪ್ಲಾನ್ ಮಾಡಿದ್ದ ಅನ್ನೋಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ತನಿಖೆಯಿಂದ ಇದು ಖಚಿತಗೊಳ್ಳಬೇಕಾಗತ್ತೆ, ಪೊಲೀಸ್ ತನಿಖೆಯಿಂದ. ನೋಡ್ತಾ ಇದೀವಿ, ಮದ್ದೂರು ಮಹಾಭಾರತಕ್ಕೆ ಕಾರಣನಾದ ವ್ಯಕ್ತಿ ಈತನೇನಾ? ಇರ್ಫಾನ್. ಈತನೇ ಯುವಕರನ್ನ ಅವ್ರಿಗೆ ತಲೆ ತಿರುಗಿಸಿ ಅವ್ರನ್ನ ಎತ್ತಿ ಕಟ್ಟಿ ಕಲ್ಲೊಡಿಬೇಕು ಅಂತ ಪ್ಲಾನ್ ಮಾಡಿಸಿದ್ದು ಅಂತ ಹೇಳಲಾಗ್ತಾ ಇದೆ. ಏನ್ ಪಡ್ಕೊಂಡ ಈತ ಇಂಥದ್ದೆಲ್ಲ ಮಾಡಿ? ಸಮಾಜದಲ್ಲಿ ಒಂದಿಷ್ಟು ಶಾಂತಿ ಭಂಗ, ಅವ್ರ ಕಡೆಯವ್ರಿಗೊಂದಿಷ್ಟು ಹಾನಿ, ಇವ್ರ ಕಡೆಯವ್ರಿಗೊಂದಿಷ್ಟು ಹಾನಿ, 21 ಜನ ಜೈಲಿಗೆ ಹೋಗ್ಬೇಕೀಗ. ಬೇಕಿತ್ತ ಇಂಥವೆಲ್ಲ? ಇಂಥವ್ ಮಾಡ್ಕೊಂಡು ಏನ್ ಮಾಡಕ್ ಹೊರಟಿದ್ದಾರೆ ಇವರು? ಭಾರತನ ಪಾಕಿಸ್ತಾನ ಮಾಡಕ್ ಹೊರಟಿದಾರ ಇಂಥವೆಲ್ಲ ಮಾಡ್ಕೊಂಡು? ಪಾಕಿಸ್ತಾನದಲ್ಲಿ ಏನಿದೆ ಇವತ್ತು? ಏನಿದೆ? ಅಲ್ಲಿ ಅನ್ನ ಇಲ್ಲ, ನೀರಿಲ್ಲ, ಸಾಯ್ತಾ ಇದಾರೆ ಜನಗಳು. ಇಲ್ಲಿ ಸುಖವಾಗಿರೋದನ್ನ, ಇರೋ ನೆಮ್ಮದಿನ ಹಿಡ್ಕೊಳ್ಳೋದ್ ಬಿಟ್ಟು ಯಾಕೆ ಹಿಂಗ್ ಮಾಡ್ತಾರೆ ಅನ್ನೋಂಥದ್ದೇ ಅರ್ಥ ಆಗಲ್ಲ. ಒಂದ್ ಸಮಾಜ ಅಂದ್ಮೇಲೆ ಎಲ್ಲರೂ ಒಟ್ಟಿಗೆ ಬದುಕಬೇಕಲ್ವಾ? ಯಾಕೆ ಇಂಥ ಕೆಲಸಕ್ಕೆ ಇರ್ಫಾನ್ ಮುಂದಾದ ಗೊತ್ತಿಲ್ಲ. ಒಟ್ನಲ್ಲಿ ಗಣೇಶ ಮೆರವಣಿಗೆ ಮೇಲೆ ಕಲ್ಲು ತೂರಾಟದ ಕಿಂಗ್ ಪಿನ್ ಈತ ಅಂತ ಹೇಳಲಾಗ್ತಾ ಇದೆ. ಯಾರೀತ ಇರ್ಫಾನ್ ಅಂತ ನೋಡೋದಾದ್ರೆ, ಈತ ಮದ್ದೂರ್ನವನಲ್ಲ, ಚನ್ನಪಟ್ಟಣ ಮೂಲದ ವ್ಯಕ್ತಿ ಅಂತ ಹೇಳಲಾಗ್ತಾ ಇದೆ. ಹಲವು ವರ್ಷಗಳಿಂದ ಮದ್ದೂರಿನಲ್ಲಿ ವಾಸ ಇದ್ದಾನೆ. ಈತ ಚನ್ನಪಟ್ಟಣದವನು, ಮದ್ದೂರಲ್ಲಿ ಬಂದು ವಾಸ ಇದ್ದಾನೆ ಅಂತ ಹೇಳಲಾಗ್ತಾ ಇದೆ. ತನ್ನ ಸ್ನೇಹಿತ ಗಲಾಟೆ ಮಾಡಿಸಿದ ಕಿಂಗ್ ಪಿನ್ ಒಬ್ಬ ಇದ್ದಾನೆ. ಈ ರೀತಿ ಮಾಡಬೇಕು ಅಂತ ಯುವಕರನ್ನ ಎತ್ತಿಕಟ್ಟಿ ಅವರ ತಲೆ ಕೆಡಿಸಿ ಈ ರೀತಿ ಕೆಲಸವನ್ನ ಮಾಡಿಸಿದ ಕಿಂಗ್ ಪಿನ್ ಒಬ್ಬ ಇದ್ದಾನೆ. 5-6 ಮುಸ್ಲಿಂ ಯುವಕರ ಗುಂಪು ಈ ರೀತಿ ಪೂರ್ವ ನಿಯೋಜಿತವಾಗಿ ಪ್ಲಾನ್ ಮಾಡಿಕೊಂಡು ಈ ರೀತಿ ಮಾಡಿದೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಕಲ್ಲು ತೂರೋದಕ್ಕೆ ಮತಾಂಧ ಮನಸ್ಥಿತಿಯೇ ಕಾರಣ ಆಯ್ತಾ? ಗಣೇಶ ಮೆರವಣಿಗೆ ಮೇಲೆ ಕಲ್ಲು ತೂರಬೇಕು ಅನ್ನೋ ಮತಾಂಧ ಮನಸ್ಥಿತಿ. ಯಾರು ಆ ಕಿಂಗ್ ಪಿನ್? ಇರ್ಫಾನ್. ಯುವಕರನ್ನ ಎತ್ತಿಕಟ್ಟಿ ಗಲಾಟೆ ಮಾಡಿಸಿದ್ದು ಇರ್ಫಾನ್ ಅಂತ ಹೇಳಲಾಗಿದೆ. ನೋಡಿ, ಈತನೇ ಇರ್ಫಾನ್ ಅಂತ ಹೇಳಲಾಗಿದೆ. ಈತ ಮತಾಂಧ ಮನಸ್ಥಿತಿಯಿಂದಾಗಿ 4-5 ಮುಸ್ಲಿಂ ಯುವಕರನ್ನ ಎತ್ತಿಕಟ್ಟಿ ಎಲ್ಲ ವ್ಯವಸ್ಥೆ ಮಾಡಿಕೊಂಡು ಈ ರೀತಿ ಷಡ್ಯಂತ್ರ ರೂಪಿಸಿದ್ದ ಅಂತ ಹೇಳಲಾಗ್ತಾ ಇದೆ. ಗಣೇಶ ಮೆರವಣಿಗೆ ಮೇಲೆ ಕಲ್ಲು ತೂರಾಟ ಮಾಡಬೇಕು ಅಂತ ಈತ ಷಡ್ಯಂತ್ರ ರೂಪಿಸಿದ್ದ, ತಂತ್ರ ರೂಪಿಸಿದ್ದ. ಇಲ್ಲಿ ಬಂದ ತಕ್ಷಣ ಹಿಂಗೆ ಲೈಟ್ ಆಫ್ ಮಾಡಿಸಿ ಈ ತರ ಹೊಡಿಬೇಕು ಅಂತೆಲ್ಲ ಪ್ಲಾನ್ ಮಾಡಿದ್ದ ಅನ್ನೋಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ತನಿಖೆಯಿಂದ ಇದು ಖಚಿತಗೊಳ್ಳಬೇಕಾಗತ್ತೆ, ಪೊಲೀಸ್ ತನಿಖೆಯಿಂದ. ನೋಡ್ತಾ ಇದೀವಿ, ಮದ್ದೂರು ಮಹಾಭಾರತಕ್ಕೆ ಕಾರಣನಾದ ವ್ಯಕ್ತಿ ಈತನೇನಾ? ಇರ್ಫಾನ್. ಈತನೇ ಯುವಕರನ್ನ ಅವ್ರಿಗೆ ತಲೆ ತಿರುಗಿಸಿ ಅವ್ರನ್ನ ಎತ್ತಿ ಕಟ್ಟಿ ಕಲ್ಲೊಡಿಬೇಕು ಅಂತ ಪ್ಲಾನ್ ಮಾಡಿಸಿದ್ದು ಅಂತ ಹೇಳಲಾಗ್ತಾ ಇದೆ. ಏನ್ ಪಡ್ಕೊಂಡ ಈತ ಇಂಥದ್ದೆಲ್ಲ ಮಾಡಿ? ಸಮಾಜದಲ್ಲಿ ಒಂದಿಷ್ಟು ಶಾಂತಿ ಭಂಗ, ಅವ್ರ ಕಡೆಯವ್ರಿಗೊಂದಿಷ್ಟು ಹಾನಿ, ಇವ್ರ ಕಡೆಯವ್ರಿಗೊಂದಿಷ್ಟು ಹಾನಿ, 21 ಜನ ಜೈಲಿಗೆ ಹೋಗ್ಬೇಕೀಗ. ಬೇಕಿತ್ತ ಇಂಥವೆಲ್ಲ? ಇಂಥವ್ ಮಾಡ್ಕೊಂಡು ಏನ್ ಮಾಡಕ್ ಹೊರಟಿದ್ದಾರೆ ಇವರು? ಭಾರತನ ಪಾಕಿಸ್ತಾನ ಮಾಡಕ್ ಹೊರಟಿದಾರ ಇಂಥವೆಲ್ಲ ಮಾಡ್ಕೊಂಡು? ಪಾಕಿಸ್ತಾನದಲ್ಲಿ ಏನಿದೆ ಇವತ್ತು? ಏನಿದೆ? ಅಲ್ಲಿ ಅನ್ನ ಇಲ್ಲ, ನೀರಿಲ್ಲ, ಸಾಯ್ತಾ ಇದಾರೆ ಜನಗಳು. ಇಲ್ಲಿ ಸುಖವಾಗಿರೋದನ್ನ, ಇರೋ ನೆಮ್ಮದಿನ ಹಿಡ್ಕೊಳ್ಳೋದ್ ಬಿಟ್ಟು ಯಾಕೆ ಹಿಂಗ್ ಮಾಡ್ತಾರೆ ಅನ್ನೋಂಥದ್ದೇ ಅರ್ಥ ಆಗಲ್ಲ. ಒಂದ್ ಸಮಾಜ ಅಂದ್ಮೇಲೆ ಎಲ್ಲರೂ ಒಟ್ಟಿಗೆ ಬದುಕಬೇಕಲ್ವಾ? ಯಾಕೆ ಇಂಥ ಕೆಲಸಕ್ಕೆ ಇರ್ಫಾನ್ ಮುಂದಾದ ಗೊತ್ತಿಲ್ಲ. ಒಟ್ನಲ್ಲಿ ಗಣೇಶ ಮೆರವಣಿಗೆ ಮೇಲೆ ಕಲ್ಲು ತೂರಾಟದ ಕಿಂಗ್ ಪಿನ್ ಈತ ಅಂತ ಹೇಳಲಾಗ್ತಾ ಇದೆ. ಯಾರೀತ ಇರ್ಫಾನ್ ಅಂತ ನೋಡೋದಾದ್ರೆ, ಈತ ಮದ್ದೂರ್ನವನಲ್ಲ, ಚನ್ನಪಟ್ಟಣ ಮೂಲದ ವ್ಯಕ್ತಿ ಅಂತ ಹೇಳಲಾಗ್ತಾ ಇದೆ. ಹಲವು ವರ್ಷಗಳಿಂದ ಮದ್ದೂರಿನಲ್ಲಿ ವಾಸ ಇದ್ದಾನೆ. ಈತ ಚನ್ನಪಟ್ಟಣದವನು, ಮದ್ದೂರಲ್ಲಿ ಬಂದು ವಾಸ ಇದ್ದಾನೆ ಅಂತ ಹೇಳಲಾಗ್ತಾ ಇದೆ. ತನ್ನ ಸ್ನೇಹಿತ